ಬುಕ್ ಐತಿ ಅಂತ ಹೇಳಿದ್ರಿ ನೀವು. ಬುಕ್ ನಮ್ಮ ಕಡೆನ ಐತಿ ಅಂತ ಹೇಳಿದ್ರಿ ಅವತ್ತು. ಅದು ಯಾವ ರೀತಿ ಬುಕ್? ಬುಕ್ ಐತಂತಂದ್ರೆ ಅಪ್ಪವರು ಬರೆದಂಥ ಲಿಖಿತವಾದಂಥ ಹೊತ್ತಿಗೆ ಗಂಟ ಅದು. ಹಾಂ, ಹ್ಞೂ ನಿಮ್ಮ ಕಡೆನ ಐತಿ. ಹೌದು, ಕೊಡಬೇಕಾದ್ರೆ ಸ್ಪಷ್ಟವಾಗಿ ನಿಮ್ಗೆ ಹೇಳಿಬಿಡ್ತೇನ್ರಲ್ಲ. ಹಾಂ, ಹ್ಞೂ ಕೊಪ್ಪದ ಗಂಗಾಧರಪ್ಪನವ್ರ ಕೈಯಾಗ ನನ್ನ 4ನೇ ತಲೆಮಾರಿದ, ನಾನು ಮರಿಮೊಮ್ಮಗ. ಹ್ಞೂ ಗುರು ಸದಾಶಿವಪ್ಪನವರು, ಸದ್ಗುರು ಸದಾಶಿವಪ್ಪನವ್ರ ಅಪ್ಪವರು ಗಂಗಾಧರಪ್ಪನವರ 22ನೇ ವಯಸ್ಸಿಗೆ 15 ಹಳ್ಳಿ ಸಮ್ಮುಖದೊಳಗೆ, 15 ಹಳ್ಳಿ ಹಿರಿಯರ ಸಮ್ಮುಖದೊಳಗೆ, ಹಿರಿಯರ ಹಳ್ಳಿ ಸಮ್ಮುಖದೊಳಗೆ, ಹಿರಿಯರ ಸಮ್ಮುಖದೊಳಗೆ ಆಮೇಲೆ ದೇಸಾಯರ ಆಗಲಿ, ಎಡಹಳ್ಳಿ ಸರ ಆಗಲಿ, ಬಿದ್ರಿ ಕೋಣಪ್ಪನವರಾಗಲಿ, ಜಮಿ ಸೌಕಾರ ಆಗಲಿ, ಚಿನುಗುಂಡಿ, ಕನಬೂರ, ದೇಸಾಯರ ಅಂದ್ರೆ ಬ್ರಿಟಿಷ್ ಸರ್ಕಾರ ಇತ್ತಾಗ. ಅವ್ರದ್ದಾದ ಈಗ ಹೆಂಗೆ ತಾಲೂಕು ಹೆಂಗೆ ಶಾಸಕರು ಹೆಂಗೆ ಇದದಾರಲ್ಲ, ಹಂಗೆ ಅವ್ರದ್ದಾದ ಒಂದು ಸ್ಥಾನಮಾನ ಐತೆ. ಅವರೆಲ್ಲರ ಸಮ್ಮುಖದೊಳಗೆ ಗಂಗಪ್ಪ ನಿನ್ನಲ್ಲಿ ನಿಜ ಐತತ್ ಕೊಡಾಕತ್ತೇನೆ ಅಂತ ಹೇಳಿ ಅವ್ರ ಅಪ್ಪವರು ಆಶೀರ್ವಾದ ಮಾಡಿ ಈ 400 ವರ್ಷದ ಹಿಂದೆ ಬರೆದಿಟ್ಟಂಥ ಹೊತ್ತಿಗೆ ಗಂಡ ಕೊಟ್ಟ, ಮೇಕ್ ಮೂಲಿಗೆ ಕೊಟ್ಟ ಆಶೀರ್ವಾದ. ಇದನ್ನು ಕಾಲಜ್ಞಾನ ನುಡಿಯನ್ನು ಸಾರಬೇಕಂತ ಅಪ್ಪಣೆ ಕೊಟ್ಟರು. ಅವರು ಅಪ್ಪಣೆ ಕೊಡೋದಷ್ಟೇ ಅಲ್ಲ, ಶ್ರೀ ಗುರು ಚಕ್ರ ಸದಾಶಿವಪ್ಪನವರು, ಗುರು ಗಂಗಾಧರಪ್ಪನವರು ತಮ್ಮಿಬ್ಬರ ಸಮ್ಮುಖದೊಳಗೆ ಈ ಕೊಪ್ಪದ ಗಂಗಾಧರಪ್ಪನವ್ರ ಕೈಯಾಗಿದ್ದಾನೆ ಈ ಹೊತ್ತಿಗೆ ಕೊಟ್ಟ ಮೇಕ್ ಮೂಲಿಗೆ ಕೊಟ್ಟ ಇದನ್ನು ನುಡಿ ಸಾರಕ್ಕೆ ಹಚ್ತಾರೆ. ಹಂಗೆ ಸಾರ್ಲಿಕ್ಕೆ ಬರೋದಲ್ಲ, ಮೇಕ್ ಮೂಲಿ ವಾಕ್ಯ ಸಾರ್ಬೇಕಂದ್ರೆ ಆ ಹೊತ್ತಿಗೆ ಐತತ್ತಂದ್ರೆ ಸಾರಬೇಕಿದ್ದಾನೆ. ಸುದ್ದಿಮುತ್ತಿ ಯಾವ ಆಧಾರ ಮೇಲೆ ಸಾರ್ತಾರೆ? ನಾವು ಎಲ್ಲ ನೋಡ್ಕೊತಿದ್ವಿ. ನೀವು ಹೊಳಿ ದಂಡೆ ಬಂದ ನಿತ್ಯ ಸಾರಿದ ಮೇಲೆ ತಾನೆ ಅವರು ಹಿಂದಿಗಡೆ ಹೇಳ್ತಿದ್ರು. ಅಲ್ಲ, ಯಾವ ಆಧಾರ ಮೇಲೆ ಈಗ ಮಾನಿ ಸಾರಿದ್ರು? ಅಲ್ಲ, ಈಗ ನೀವು ಹೇಳಿದ್ರಿಗೆ ನಾವು ಹೊಳೆದಂಡಿ ಸಾರು ಮುಂದೆ ನೀವು ಇದ್ರಿ ನೋಡಿವ್ರಿ ಅಂತ ಹೇಳಿದ್ರಿ. ಈಗ ಇದ್ರಿ ನೋಡಿದ್ರಿ, ನಾವು ಹೇಳುವ ಹೊತ್ತಿನಾಗ ಅದನ್ನು ರೆಕಾರ್ಡ್ ಮಾಡ್ಕೋತಿದ್ದ, ಅದನ್ನು ಪೇಪರ್ನೊಳಗೆ ಬರ್ಕೊಂಡು ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ ಅಂತ ಹೇಳ್ತಿದ್ರ. ಅದನ್ನು ಈಗ ಹೆಂಗೆ ಹೇಳ್ತಾರಂತಂದ್ರೆ ಅವ್ರನ್ನ ಈ ಪ್ರಶ್ನೆ ನೀವು ಕೇಳ್ಬೇಕ್ರಿ. ಈ ಪ್ರಶ್ನೆಯನ್ನು ಅವ್ರನ್ನ ನೀವೇ ಕೇಳ್ಬೇಕ್ರಿ. ಅಂದರೆ ಎಲ್ಲೇ ಒಂಥರ ಅಪಚಾರ ಅಲ್ಲ, ಇದು ಮೂಲ ಕಾಲಜ್ಞಾನ ಬಿಟ್ಟು ಏನೋ ಒಂದು ಜನಕ್ಕೆ ನಂಬಿಕೆಗೆ ದ್ರೋಹ ಬಗೆದಂಗೆ. ಇದು ಆ ಕ್ಷೇತ್ರಕ್ಕೆ ಅಪಚಾರ ಬಗದಂಗೆ, ಕ್ಷೇತ್ರಕ್ಕೆ ದ್ರೋಹ ಬಗದಂಗೆ. ಇದು ಶರಣರ ಜಾಗ, ಸತ್ಯ ವಚನವನ್ನು ಹೇಳಬೇಕಾಗತ್ತೆ ನಾವು. ನಮಗೂ ಬಹಳಷ್ಟು ಮನಸ್ಸಿಗೆ ನೋವೈತಿ. ಇವತ್ತಿಗೆ ಆ ಕ್ಷೇತ್ರಕ್ಕೆ ತಲೆಬಾಗಿ ನಾನು ಅವರು ಸ್ಮರಣೆ ಮಾಡಿ ಇವತ್ತು ಪ್ರತಿಯೊಂದು ಶಬ್ದ ಅವ್ರನ್ನ ಮನುಷ್ಯನೂ ತುಂಬಿಕೊಂಡು ಹೇಳಬೇಕಾಗತ್ತೆ ನಾನು. ಇದು ಗುರು ಅಪ್ಪಣೆ ಐತಿ, ಗುರು ಅಪ್ಪಣೆ ಪ್ರಕಾರ ನಾನು ಸಾರಬೇಕಾಯ್ತು ಸಾರಿದ್ದೇನೆ. ಎಲ್ಲರಿಗೆ ಸಾರಲಿಕ್ಕೆ ಅಧಿಕಾರ ಕೊಟ್ಟಿಲ್ಲ, ಎಲ್ಲರ ಕಡೆ ಕಾಲಜ್ಞಾನ ಇಲ್ಲ, ಯಾರ ಕಡೆಯೂ ಇಲ್ಲ. ಬಬಲಾದಿಯ ಗ್ರಾಮದ, ಹಿರಿಹೊಳಿ ದಂಡೆಯ ಬಬಲಾದಿ ಗ್ರಾಮದ ಪ್ರತಿಯೊಂದು ಮನೆಯೊಳಗೆ ನೀವು ಕೇಳಿದ್ರಂದ್ರೆ ಮೊದಲಿನಿಂದ ಯಾರು ಸಾರ್ಕೋತ ಬಂದಾರೋ, ಯಾರ ಕಡೆ ಹೊತ್ತಿಗೆ ಗಂಟೆ ಐತಂದ್ರೆ ದೀಪ ಹಚ್ಚು ಮನೆಗಳು ಏನದಾವಲ್ಲ ಕೊಪ್ಪದ ಮುತ್ಯಾನ ಸಾರ್ತಾರಂತ ಹೇಳ್ತಾರೆ. ಇಷ್ಟರ ಮ್ಯಾಗ ನಿಮ್ಗೆ ಇದರ ಕ್ಲಾರಿಟಿ. ಅಸಮಾಧಾನ ಯಾಕೆ ನೀವು ದೂರ ಉಳಿದ್ರಿ ಒಂದು ಕ್ಷೇತ್ರದಿಂದ? ಇಷ್ಟೆಲ್ಲ ಭಕ್ತಿ ಇದ್ದವರು, ಅದು ಏನು ಸಮಸ್ಯೆ? ಹೋದ ವರ್ಷ ನಾನು ಎಲ್ಲ ಮಾಧ್ಯಮ ಮುಖಾಂತರ ನಾ ಹೇಳ್ಬೇಕಾಯ್ತು, ಹೇಳಿದ್ದೀನಿ ರೀ. ಬಾಗಲಕೋಟೆ ಜಿಲ್ಲಾ ಪ್ರೆಸ್ ಮೀಟ್ನಾಗ ಕರೆದು ಹೇಳ್ಬೇಕಾಯ್ತು. ಯಾಕೆ ನಾ ಕರೆದು ಹೇಳಲಿಕ್ಕಂದ್ರೆ ಇವ್ರದ್ದು ಏನೋ ಒಂದು ತಪ್ಪು ಇದಾನ ಅಂತ ಜಗತ್ತಿಗೆ ನಾನು ತಪ್ಪಗಾರ ಹಾಕಿದ್ನಿ, ಹೊಣಗಾರ ಹಾಕಿದ್ನಿ. ಅದು ನನಗೆ ಮನಸ್ಸಿಗೆ ಬಹಳಷ್ಟು ನೋವಾಗಿ ಆ ಪರಂಪರೆನ ಅಳಿಸಿ ಹಾಕಾಕ್ತಾರಲ್ಲ ಅನ್ನುವಂಥದ್ದು ಬಹಳಷ್ಟು ನೋವಿನಿಂದ ಜಗತ್ತಿಗೆ ತಿಳಿಸ್ಬೇಕಾಯ್ತು. ಆದರೂ ಈ ಪರಂಪರೆ ಉಳಿಸ್ಬೇಕಾಯ್ತು. ನಾನು ಈ ಬುದ್ನಿ ಗ್ರಾಮದೊಳಗೆ ಮಾಡ್ಬೇಕಂತಂದ್ರೆ ಶ್ರೀ ಗುರುವಿನ ಚರಣದೊಳು ಸಕಲ ತೀರ್ಥ ಕ್ಷೇತ್ರಗಳು ಅಡುಗೆ ಅವತ್ತು ಹೇಳ್ತಾನೆ, ಶಾಸ್ತ್ರಬದ್ಧವಾಗಿದೆ. ಅವು ಎಲ್ಲಿ ಪಾದಿಟ್ಟಲ್ಲ ನಾ ಅಲ್ಲೇ ದಿನ ತಿಳ್ಕೋರು ಮಕ್ಕಳು ಇರತ್ತ. ನಾನು ಅವು ಪಾದಿಟ್ಟಂದ್ರೆ ಅದು ಪಾವನ ಕ್ಷೇತ್ರ, ಶಿವಕ್ಷೇತ್ರ. ಮೇಲ್ಗಡೆ ಒಂದು ವಾಕ್ಯ ಆಗ್ಯದ ನೋಡ್ರಿ, ಪಾದಾಗ್ರ ರೇಣು ಅಂತ ಅದ. ಆ ಶಬ್ದದೊಳಗೆ ಶಿವಮಂದಿರ ಪಾವನ ಶಿವಮಂದಿರ ಮತ್ತು ಅದ ಅವು ಪಾದಿಟ್ಟಂಥ ಕ್ಷೇತ್ರ. ನಾವು ಯಾಕೆ ಅದನ್ನು ಆಯ್ತಪ್ಪ ಅಂತಂದ್ರೆ ಶರಣರ ಮಠ ಅಂತಂದ್ರೆ ಎಲ್ಲರನ್ನೂ ಪ್ರೀತಿಯಿಂದ ನಾವು ಬರಮಾಡ್ಕೊಂಡ ಒಳ್ಳೆಯದಾಗಲಿ ಅಂತ ಬಯಸ್ಬೇಕು ನಾವು.
ಮತ್ತು ನಾವು ಪ್ರೀತಿ ಬಿಟ್ಟ ದ್ವೇಷ ಅಸೂಯೆ ಮತ್ಸರದಿಂದ ಹೋದ್ರಂದ್ರೆ ನಾವು ಆ ಪರಂಪರೆಗೆ ಅಪಚಾರ ಬಗ್ದಂಗೆ ಆಕತ್ತಲ್ಲ. ನಾವು ಬಹಳಷ್ಟು ಆ ಕ್ಷೇತ್ರದೊಳಗೆ ಬಹಳಷ್ಟು ನಾವು ತಾಳ್ಮೆ ವಹಿಸ್ಕೊಂಡಿವಿ, ಆ ಕ್ಷೇತ್ರಕ್ಕೆ ನಾವು ತಲೆಬಾಗಿದ್ದೀವಿ. ಆದ್ರೆ ಕೆಲವೊಂದು ನಾವು ಹೇಳುವ ಹೊತ್ನ್ಯಾಗ ನಾವು ಮಾಧ್ಯಮ ಯಾಕೆ ಅವಾಯ್ಡ್ ಮಾಡಿದ್ವಿ ಭಕ್ತಿ ಅದು ನಾವು ಅನ್ನುವಂಥ ಧರ್ಮಾಚಾರ ಬೇಡ ಅನ್ನುವಂಥದ್ದು ನಾವು ಅದು ಮಾಧ್ಯಮವನ್ನು ನಾದ ಆದಷ್ಟು ನಾನು ದೂರ ಇದ್ದೆ ಅದರಲ್ಲಿ. ಯಾಕೆ ಅವನು ಪಾದ ಸಿಗ್ಬೇಕಾದ್ರೆ ಬಹಳ ಕಠಿಣ ಐತಿ. ಅವನ ಪಾದ ನಮ್ಮ ಪ್ರಚಾರ ಮಾಡ್ಕೋತಾ ಅಪ್ಪನ ಪ್ರಚಾರ ಮಾಡಿದರೆ ಎಷ್ಟೋ ಜಗತ್ತಿಗೆ ಲೇಸದ. ಒಂದು ಅವನ ನಾಮಾಕ್ಷರಕ್ಕೆ ಬಲ ಐತಿ. ನಾವು ಹೇಳುವ ಸಮಯದೊಳಗೆ ತಾವು ಕಂಡೀರಿ ಹಿರೇಹೊಳೆ ದಂಡಿ ಮೇಲೆ ಅದರದಾದ ಪರಂಪರೆ ಐತಿ, ಅದರದಾದ ಪೂಜಾ ಪುನಸ್ಕಾರ ಐತಿ, ಅದರದಾದ ಪದ್ಧತಿ ಐತಿ. ಯಾರ್ಯಾರು ಏನು ಮಾಡ್ಬೇಕನ್ನುವಂಥದ್ದು ಒಂದು ಗೆರೆ ಹೊಡೆದು ಬಿಟ್ಟಾರ. ಯಾರು ಶ್ರೀ ಗುರುಚಕ್ರ ಸದಾಶಿವಪ್ಪನವ್ರು. ಆ ಗೆರೆ ಪ್ರಕಾರ ನಾವು ಹೆಜ್ಜೆ ಇಡಬೇಕಲ್ಲಿ, ಮತ್ತೊಂದು ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಏನು ಮಾಡಿದಾರ ಅದನ್ನು ಎಂದೆಂದು ಪಾಲಿಸಬೇಕಾಗತ್ತೆ. ಅಲ್ಲಿ ಪೂಜೆ ಪುನಸ್ಕಾರ ಮುಗಿದ ನಂತರ ಹಿರಿಹೊಳೆ ದಂಡೆ ಮೇಲಿನ ಸಾರಬೇಕಾದಂಥ ಪದ್ಧತಿ ಪರಂಪರೆ ಇದು. ಮಳೆ ಬೆಳೆ ಹಿಡ್ಕೊಂಡು ರಾಜಕೀಯ ಹಿಡ್ಕೊಂಡು ಎಲ್ಲ ವಿಷಯಗಳ ಬಗ್ಗೆ ನಾವಲ್ಲಿ ಹೇಳಬೇಕಾಗತ್ತೆ. ಮತ್ತೇನಾದರೂ ಇಲ್ಲೇ ಬರ್ರಿ, ಇಲ್ಲೇ ನೀವು ಮುಂದುವರಿಸಲು ಹುಡುಗರಿ ಪರಂಪರೆ ತಿಳಿ ಕರೆದ್ರೆ ಹೋಗ್ತೀರಾ, ಯಾವ ರೀತಿ ಅಂತ ಇದೆಲ್ಲ? 1894-95 ಇಟ್ಕೊಂಡ ಸದಾಶಿವಪ್ಪನವ್ರದ ಕೊಪ್ಪದ ಗಂಗಾಧರ ಅಪ್ಪನವರಿಂದ 1967 ಮಠ ಕೊಪ್ಪದ ಗಂಗಾಧರ ಅಪ್ಪನವ್ರ ಕೈಯಾಗಿ ಇದನ್ನು ಕೊಟ್ಟು ಇದನ್ನ ನಡೆಸ್ಕೊಂಡು ಹೋಗುತ್ತೆ ಕೊಡ್ತಾರೆ. ಕಾಲಜ್ಞಾನ ಮತ್ತು ಯಾರ ಕೈಯಾಗ ಕೊಟ್ಟಿಲ್ಲ, ಗಂಗಾಧರ ಅಪ್ಪನವ್ರ ಕೈಯಾಗ ಕೊಟ್ಟಾರ. ಅದು ಕೊಟ್ಟಿದ್ರಂದ್ರೆ ಎಲ್ಲರೂ ಸಾರ್ಕೋತ ಹೋಗಿಬಿಡ್ತಿದ್ರು. 1967 ನಂತರ ಅವರ ಚಿರಂಜೀವಿ ಅವರ ಮಗನಾದಂಥ ಚೆನ್ನಯ್ಯಪ್ಪನವರು 1968ರಿಂದ 2008 ವಯೋವೃದ್ಧರು 90 ವರ್ಷ ವಯಸ್ಸಾಗಿತ್ತು ಅವರಿಗೆ. ಹೆಂಗಿದ್ರಪ್ಪ ಅಂತಂದ್ರೆ ಅವರು ಇಬ್ಬರು ಮಹಾತ್ಮರ ಗುರುವಿನ ಸ್ಮರಣೆ ಹೆಂಗಪ್ಪ ಇತ್ತಂದ್ರೆ ಮನುಷ್ಯನ ತುಂಬ ಅವ್ರನ್ನ ತುಂಬಿಕೊಂಡಿದ್ರು. ಗಂಧದ ಕೊರಡು ಹೆಂಗೆ ತೇದ ತಮ್ಮ ಜೀವನ ಅವ್ರ ಪಾದೊಳಗೆ ಜೀವನವನ್ನು ಕೃತಾರ್ಥ ಮಾಡ್ಕೊಂಡಂಥ ಪುಣ್ಯಪುರುಷರು ಅವರೆಲ್ಲ. ಅವ್ರ ನಡೆ ನೋಡೇ ನಾವು ಹೆಜ್ಜೆ ಇಡಬೇಕಾಗೈತಿ. ಆ ಶರಣರ ನಡೆ ನೋಡ್ಕೊಂಡು ಹೆಜ್ಜೆ ಇಡಬೇಕಾಗೈತಿ. ಅವರು 2008 ನಂತರ 1 ವರ್ಷ ಅವರು ಇನ್ನೂ ಲಿಂಗದೊಳಗೆ ಆಗೋಕ್ಕಿಂತ ಮುಂಚೆನ ನನಗೆ ಅವರು ಚೆನ್ನಯ್ಯಪ್ಪನವ್ರ ಅಪ್ಪವರು ಕರೆದ ಏನಂತ ಅಪ್ಪನೆ ಕೊಡ್ತಾರಪ್ಪ ಅಂತಂದ್ರೆ, ನಾ ಹೋದ ನಂತರ ನನ್ನ ಜಾಗಕ್ಕೆ ನೀನೇ ಬರ್ತೀನಿ, ನಾಳೆ ಮೇಕ್ ಮುಗಿಲು ನೀನೇ ಹಿಡಿತಿ, ಮತ್ತೆ ಯಾರಿಗೂ ಸಾಧ್ಯ ಆಗೋದಿಲ್ಲ, ಆದರೂ ಬೆಂಕಿ ಹತ್ತತ್ತೆ ಹೆದರಬೇಡ ಅಂದರು. ಆದರೂ ಬೆಂಕಿ ಹತ್ತತ್ತೆ ಹೆದರಬೇಡ ಅಂತ ಅಂದ್ರೆ ಮುಂದೆ ಅವು ಕಾಲಘಟ್ಟನು ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಅಲ್ಲಿ 2009ರಿಂದ ಅವರು 2 ಸಲ ಆಶೀರ್ವಾದ ಮಾಡಿದ್ದಾರೆ ನೋಡ್ರಿ. ಮಾತುಗಳು ಬಹಳಷ್ಟು ಕಡಿಮೆ ಅವರು ಅಂದ್ರೆ ಮಾತುಗಳು ಹುಷಿ ಹೋಗ್ತಿದ್ದಿಲ್ಲ. 2008 ಮಟ್ಟ ಅವ್ರು ಹೇಳಿದರು. 2009 ನಂತರ ನಾನು ಈ ಸ್ಥಾನ ಗುರುನಾಥಂದಿದೆ ಹೆಸರಿಗಷ್ಟೇ. ನಾನು 2009ರಿಂದ 2024 ಈ ಹಿರುಹೊಳೆ ದಂಡೆಯ ಬಬಲಾದಿ ಕ್ಷೇತ್ರದೊಳಗೆ ಈ ಕಾಲಜ್ಞಾನವನ್ನು 400 ವರ್ಷದಿಂದ ಏನು ಬರೆದಂಥ ಕಾಲಜ್ಞಾನವನ್ನು ಸಾರ್ಕೋತ ಬರ್ತಿದ್ದೆ. ಅಲ್ಲಿ ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥ ಪ್ರಶ್ನೆ ಇಲ್ಲ. ದ್ವೇಷ ಅಸೂಯೆ ದಂಡಿಗೆಟ್ಟ ನೀನೇಪ್ಪ ನಿನ್ನ ಪಾದದ ಆಶೀರ್ವಾದ ಇಲ್ಲಿ ಉನ್ನತ ಸೇವೆ ಮಾಡುವಂಥದ್ದು ಅದು ಶರಣ ಪರಂಪರೆ. ಅದು 2024 ಮಠ ಮಾಡೀನಿ. ಅದಕ್ಕಿಂತ ಮುಂಚೆ 4 ವರ್ಷದ ಮೊದಲ ಇವೆಲ್ಲ ಅಡ್ಡಿ ಆತಂಕ ಬರಲಿಕ್ಕೆ ಶುರು ಮಾಡಿದ್ವು. ನೀವ ಸಾರಬೇಕತ್ತೇನಾರ ವಿಲ್ ಬರ್ದು ಕೊಟ್ಟೈತೆ ಅನ್ನೋದು ಕೇಳ್ತಾನೆ. ಯಾರು ಕೇಳಿದ್ರು? ಈಗ ಸಿದ್ದು ಹೊಳೆ ಮಠ ಅತ್ತ ಅದಲ್ಲ, ಅವನ ಹೆಸರು ನಿಜವಾದ ಹೆಸರು ವಿನಾಯಕ. ಅವನ ಹೆಸರು ಸಿದ್ದು ಕೇಳ್ತಾನೆ, ನೀವ ಸಾರ್ಬೇಕತ್ತೇನಾರು ವಿಲ್ ಬರ್ದು ಕೊಟ್ಟೈತನ ಅಂತ ಕೇಳಿದ. ನಾನು ಸಿದ್ದುಗೆ ಹೇಳ್ಬೇಕಾತ್, ನಾನು ನೀನ ಸಾರ್ಬೇಕ ಅಂತ ವಿಲ್ಲ ಬರ ಕೊಟ್ಟೈತನಂದ್ರೆ ನೀ ಕೊಟ್ಟವೂ ಅಲ್ಲ ತೊಗೊಂಡವನು ಅಲ್ಲ. ಇದಕ್ಕೆ ನಾವು ಗುರುವಿನ ಸೇವಾ ಮಾಡಾಕತ್ತೀವ. ಅಪ್ಪವ್ರು ಏನು ಅಪ್ಪನೇ ಕೊಟ್ಟಾರ,
ಅದನ್ನು ಪಾಲಿಸಲೇಬೇಕಾಗೈತಿ. ನೀವು ವಿಲ್ ಬರ್ಕೊಟ್ಟಾನಂತಂದ್ರೆ ವಿಲ್ ಅದನ್ನು ದಂಡಿಗೆ ಇಡೋದನ್ನು. ಈ ವಿಲ್ ಅನ್ನೋ ಶಬ್ದ ಬ್ರಿಟಿಷರಿಂದ ಬಂದಂಥದ್ದು. ಇದು ಬ್ರಿಟಿಷರಿಂದ ಬಂದಂಥದ್ದು ವಿಲ್ ಅನ್ನುವಂಥ ಶಬ್ದ. ಇದು 15 ಹಳ್ಳಿ ಪ್ರಮುಖರ ಸಮ್ಮುಖದೊಳಗೆ ಗುರುವಾಣಿ ಮುಖಾಂತರ ಇದನ್ನು ಸಾರಬೇಕತ್ತಂದು ಅಪ್ಪಣೆ ಕೊಟ್ಟಾರ. ಶ್ರೀ ಗುರು ಚಕ್ರವರ್ತಿ ಸದಾಶಿವಪ್ಪನವರು ಸಾರಬೇಕಂತ ಅಪ್ಪಣೆ ಅವರ ಸಮ್ಮುಖದೊಳಗೆ ಹೊತ್ತಿಗೆ ಪುಸ್ತಕವನ್ನು ಕೊಟ್ಟಿದ್ದಾರೆ, ಹೊತ್ತಿಗೆ ಗಂಟು ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ದೊಡ್ಡ ವಿಲ್ಲ ಯಾವುದೈತ್ರಿ? ಅವ್ರ ಪ್ರಕಾರವಿಲ್ಲ ಅದು. ಇದು ಗುರು ಅಪ್ಪಣೆ ಐತಿ. ಇದು ನೀವೀಗ ಗುರು ಅಪ್ಪಣೆ ಪಾಲಿಸ್ತಾ ಇದ್ರಿ, ಪ್ರತಿ ವರ್ಷ ಪದ್ಧತಿ ಅಂತ ಹೋಗಿ ನೀವು ಅಲ್ಲಿ ಆಚರಣೆ ಮಾಡಿದ್ರಿ, ಏನು ತೊಂದರೆ ಇರ್ತಿದ್ದಲ್ಲ ಅಲ್ವಾ? ಅದು ಯಾಕೆ ಅಲ್ಲಿ ಬಿಟ್ರಿ ಅಂತ? ಯಾಕೆ ಬಿಟ್ರಿ ಅನ್ನೋಕ್ಕಿಂತ ಪ್ರಶ್ನೆ, ನಾನು ಶ್ರೀಮಠಕ್ಕೆ ಹೋದಾಗ ಪೂರ್ಣ ಹೇಳ್ಬೇಕಾದ್ರೆ ಹೇಳಿಬಿಡ್ತೀನಿ. ಅದನ್ನು ನಮಗೇನು ತೊಂದರೆ ಆತ ಅನ್ನೋದು ಹೇಳಬೇಕಾಗತ್ತಲ್ಲ, ಎಲ್ಲ ಜಗತ್ತೇ ತಿಳಿಯೋದಲ್ಲ. ಈಗ ಅವರು ಯಾವ ರೀತಿ ಅದು ಗೊತ್ತಿಲ್ಲ, ಆದರೆ ನಮಗಾದಂಥ ನೋವುಗಳನ್ನು ಹೇಳಬೇಕಲ್ಲ. ಪ್ರತಿಯೊಂದು ಪೂಜಾ ಕಾರ್ಯಕ್ರಮಗಳು ಅಡ್ಡಿ ಆತಂಕ. ಗುರು ಅಪ್ಪಣೆ ಹೆಂಗೈತಲ್ಲ ಅದನ್ನು ನಾವು ಮಾಡ್ಬೇಕಂತಂದ್ರೆ ಅದಕ್ಕೆ ಅಡ್ಡಿ ಆತಂಕ ಬರೋದು. ಎರಡನೇದು, ಮಠಕ್ಕೆ ಯಾರೇ ನಮ್ಮ ಜೋಡಿ ಹಿರಿ ವಯಸ್ಸಿನ ಗೌರವಾನ್ವಿತ ವ್ಯಕ್ತಿ ಬಂದ್ರಂದ್ರೆ ಲಾಸ್ಟಿಗೆ ಈ 4 ವರ್ಷ ಮುಂಚೆ ಅಡ್ಡಿ ಆತಂಕ ಕಿರಿಕಿರಿ ಮಾಡೋದು. ನೀವು ಒಂದಲ್ಲ ಸಾರಬೇಕು, ಮತ್ತೊಂದು ಸಲ ಸಾರಬೇಕು, ಅದನ್ನೇ ಹೇಳಲಿಕ್ಕೆ ಇವ್ರು ಯಾರು? ಇದು ಕಾಲಜ್ಞಾನ ಹೊತ್ತಿಗಂಟೆ ಏನೈತಲ್ಲ, ಚಿಕ್ಕಯ್ಯಪ್ಪನವ್ರು ಬರೆದಿಟ್ಟಂಥ ಜಗತ್ತಿನ ಆಸ್ತಿ. ಇದು ಜಗತ್ತಿಗೆ ಹೇಳಬೇಕಾಗೈತಿ, ಜಗತ್ತಿಗೆ ಹೇಳೋದು ಕೊಟ್ಟಿದ್ದಾರೆ. ಈಗ ನಾವಲ್ಲಿ ಹೊಳೆದಂಡಿಗೆ ಸಾರು ಐನಾರತ್ತೆ ಇದ್ದರು. ಮೊದಲು ಹಳ್ಳಿಗೆ ಈ ಕಾಲಜ್ಞಾನ ನುಡಿಗಳನ್ನು ಕಂದೀಲು ಹಿಡ್ಕೊಂಡ ಜಂಗಮ ಸ್ವರೂಪದಾಗ ಅವ್ರು ಅಡ್ಡಾಡಿ ಬಬಲಾದಿ ಕ್ಷೇತ್ರ ಅಪ್ಪವ್ರು ಹಿಂಗೆ ಹೇಳ್ಯಾರತ್ತ ಪ್ರತಿ ಹಳ್ಳಿಗೆ ಸಾರ್ಕೋತ ಹೋಗಿದ್ರು. ಮತ್ತು ಸಾರಬೇಡ, ಹೇಳಬೇಡ, ಮಾಡಬೇಡ ಅಂತಂದ್ರೆ ಹೇಗೆ ಸಾಧ್ಯ ಇದು? ಈ ಶರಣ ಬಬಲಾದಿ ಶರಣರ ಮಠ ಇದೆ. ಎರಡನೇದು, ಪ್ರತಿಯೊಂದರೊಳಗೆ ಅಡ್ಡಿ ಆತಂಕ ಬಂದ ಕೂಡಲೇ ಹಿಂದಿನ ಯಾವ ಹಿರಿಯರನ್ನು ನಾನು ನಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಇಟ್ಕೊಂಡು, ನಾವು ಅವ್ರ ಬಗ್ಗೆ ಅಷ್ಟೇ ಪ್ರೀತಿ ಇಟ್ಕೊಂಡು, ಉಳ್ಕಿದ್ದು ಯಾವ ಹಿರಿಯರ ಬಗ್ಗೆಯೂ ನಾನು ಇವತ್ತಿಗೂ ಅವ್ರಿಗೆ ತಲೆಬಾಗ್ತೇನೆ. ಅವ್ರ ಬಗ್ಗೆ ನಂದು ಎಳ್ಳಷ್ಟು ಅವ್ರ ಮ್ಯಾಗ ಸಿಟ್ಟಿಲ್ಲ, ದ್ವೇಷ ಇಲ್ಲ, ನನಗೆ ಯಾವ್ರ ಬಗ್ಗೆನೂ ಇಲ್ಲ. ಆದರೆ ನಮ್ಮ ಮಠದ ಪರಂಪರೆ ಇವತ್ತಿಗೆ ಸ್ವಲ್ಪ ನೀವು ಕೇಳೋ ಪ್ರಕಾರ ಎಲ್ಲರಿಗೂ ಗೊಂದಲ ಆಗಿತ್ತಂದ್ರಲ್ಲ. 2024 ನನಗೆ ಒಬ್ಬರ ಮುಖಾಂತರ ಕಿರಾಣಿ ನಾಗಪ್ಪನವ್ರ ಮುಖಾಂತರ ಫೋನ್ ಹಚ್ಚಿಸ್ತಾನೆ. ಹಚ್ಚೇಸಿ 4ನೇ ಶ್ರಾವಣ ಸೋಮವಾರ, 4ನೇ ಶ್ರಾವಣ ಪಾಲ್ಕಿ ಉತ್ಸವದ್ದು ನನಗೆ 3-4 ದಿವಸ ಮೊದಲೇ ಫೋನ್ ಹಚ್ಚಿಸ್ತಾನೆ. ಇಲ್ಲ, ನೀವು ಮಠಕ್ಕೆ ನಮಸ್ಕಾರ ಮಾಡಿ ಬಂದು ಹೋಗಿಬಿಡ್ರಿ ಅಂತ. ಯಾಕಪ್ಪ ಇದು ಅಂತ ಕೇಳಿದೆ ನಾನು. ಇಲ್ಲ, ಸಿದ್ದು ಮತ್ತೆ ನಿಮ್ಮ ಜೊತೆ ಜಗಳ ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂತಂತ ಹೇಳ್ತಾರೆ ಅವ್ರು. ಹೇಳಿದ ಕೂಡಲೇ ನಾ ಅವನ್ನ ಗಂಟೆ ತಿಂದಿಲ್ಲಲ್ಲ, ಏನಾರು ಅವನು ಆಸ್ತಿ ತಿಂದಿದ್ದಾನೆ? ಏನೂ ಇಲ್ವಲ್ಲ. ನಾವು ಬರೋದು ಗುರು ಸೇವಾಕಲ್ಲಿ, ಗುರು ಸೇವಾಕ. ಅವನ ಮ್ಯಾಗ ನಮಗೇನು ಸಿಟ್ಟಿಲ್ಲಲ್ಲ, ಮತ್ತು ನಮ್ಮ ಬಗ್ಗೆ ಯಾಕೆ ದ್ವೇಷ ಅವಂಗ? ನಮಗೆ ನೀವು ಬಂದು ಹಂಗೆ ಹೋಗ್ರತ್ತ ಹೇಳಲಿಕ್ಕೆ ಅವ್ರು ಯಾರು? ಗುರು ಅಪ್ಪಣೆ ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಬರ್ತೀನಿ, ಅಲ್ಲಿ ಬಬಲಾದಿಗೆ ಬರ್ತೀನಿ, ಅವತ್ತೇ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಸೋಮವಾರ ದಿವಸ ಬಬಲಾದಿ ಮಠಕ್ಕೆ ನಮ್ಮ ಜೋಡಿ ಒಬ್ಬರು ಗೌರವಾನ್ವಿತ ಹಿರಿಯರಿದ್ರು. ಹೋದ ಕೂಡಲೇ ಪಾಲ್ಕಿ ಉತ್ಸವ ಆದ ನಂತರ ಸಾಲ ಗದ್ದೆ ಒಳಗೆ ಮಂಗಳಾರತಿ ಆಕತಿ. ಮಂಗಳಾರತಿ ಮುಗಿದ ತಕ್ಷಣ ನಿಮ್ಗೆ ಯಾರು ಬಂದಿದ್ರು ಅಂತ ಕೇಳ್ತಾನೆ. ನಿಮ್ಗೆ ಯಾರು ಬಂದು ಇಲ್ಲಿ ಯಾರು ಬಂದರು? ನಮ್ಮ ಜೋಡಿ ಇದ್ದಾರ ಅಜ್ಜಾರ ಇವರು ಹಿಂಗತ್ತಾರಲು ಬಂದುಬಿಡ್ರಿ ಅಂತಂದ್ರು. ಅವನಿಗೆ ಅಷ್ಟೇ ಸಮಾಧಾನ ಆಗಲಿಲ್ಲ.
ನಾನು ಮುಂದೆ ಹೊಂಟೆ. ಆ ಹಿರಿಯರ ಗೌರವಾನ್ವಿತ 76 ಹಿರಿಯ ವಯಸ್ಸಿನ ಮೇಲೆ ಅವ್ರು ಕೈ ಮಾಡ್ತಾರಂದ್ರೆ ತಪ್ಪದು. ಇವತ್ತು ನಾವು ಹಿರಿಯರಿಗೆ ಕಿಮ್ಮತ್ತು ಕೊಡ್ಲಿಕ್ಕಂದ್ರೆ ಹೇಗೆ ಸಾಧ್ಯ ಅದ? ಕೈ ಮಾಡ್ತಾರೆ ಅಂದ್ಕೂಡಲೇ ನನಗೆ ಗೊತ್ತಿದ್ದಿದ್ದಿಲ್ಲ ಇದು ವಿಷಯ. ಅವ್ರ ಮೇಲೆ ಕೈ ಮಾಡಿದ್ದು ಬಂದ ಕೂಡಲೇ ಹೊರಗೆ ಬಂದ ಕೂಡಲೇ ಅಲ್ಲೇ ನಡೀರಿ ಅಂತ ಹೇಳ್ತಾನೆ. ನಮ್ಮ ಜೋಡಿ ಎಲ್ಲ ಒಂದು 15, 20, 30, 40 ಜನ ಎಲ್ಲ ಬಬಲಾದಿ ಕ್ಷೇತ್ರ ಯಾವ ಹುಡುಗರು ಅಲ್ಲ ಅವರು, ಪರಸ್ಥಳ ಬಂದಂಥ ಹುಡುಗರನ್ನ ಕೈಯಲ್ಲಿ ಲಾಠಿ, ಅವ್ರದ್ದಾದ ಒಂದು ಟೀ ಶರ್ಟ ಅಂದ್ಕೂಲೆ ನಡಿ ಎಲ್ಲಿ ಆದ್ರೆ ಈ ಜಾಗದಾಗ ಗುರುವಿಗೆ ಅಂಜಬೇಕು, ನಾವು ಚಂದ್ರಮ್ಮ ತಾಯಿಗೆ ಅಂಜಬೇಕು, ನಡೆಯತ್ತದ. ದೊಡ್ಡ ಅಡುಗೆ ಕೋಲಿ ಒಳಗೆ ಅಲ್ಲಿ ಕರ್ಕೊಂಡು ಹೋದಾಗ ನಾವು ಕೊಟ್ಟಿವಿ, ಇದನ್ನು ನಾವು ಕೊಟ್ಟಿವಿ, ನಾವು ಇಸ್ಕೋಕೊತ್ತೀವಿ ಅಂತ ಹೇಳ್ತಾರೆ ಅವರು. ನಾವೊಂದು ಪ್ರಶ್ನೆ ಇಟ್ಟು ನಾನು, ಇದನ್ನು ನೀವು ಹೇಳುವಂಥ ಸಮಯ ಅಲ್ಲ ಇದು. ಬಬಲಾದಿ ಗ್ರಾಮದೊಳಗೆ ಎಷ್ಟು ಮಠಗಳದಾವಲ್ಲ, ಎಲ್ಲ ಮಠಗಳು ಕೂಡಲಿ 15 ಹಳ್ಳಿ ಪ್ರಮುಖರ ಸಮ್ಮುಖದೊಳಗೆ ಇದನ್ನು ಕೊಟ್ಟಾರಪ್ಪ ಅವರು. ಎಲ್ಲ ಬಿದರಿ ಆಗಲಿ, ಅಮಲಿಜರ ಆಗಲಿ, ಜಂಬಗೆ ಆಗಲಿ, ಎಲ್ಲ ಹಳ್ಳಿ ಗ್ರಾಮದ ಹಿರಿಯರು, ಪ್ರಮುಖರು, ಗುರು ಹಿರಿಯರು ಎಲ್ಲರೂ ಕೂಡಲಿ ಅವರ ಸಮ್ಮುಖದೊಳಗೆ ಇದನ್ನು ಪ್ರಶ್ನೆ ಇಡ್ರಿ, ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಅಂತ ನಾನು. ಯಾರನ್ನ ಕೊಡ್ಸಂಗಿಲ್ಲ, ಯಾರು ಕರೆಯಂಗಿಲ್ಲ. ನಾವು ಕೊಟ್ಟಿವಿ, ನಾವು ಇಸ್ಕೊಂಡಿವಿ, ಇಸ್ಕೊಂಡಿವಿ. ಏನು ಕೊಟ್ಟಿರಿ? ಆಶೀರ್ವಾದ ಯಾರಿಗ್ಯಾರು ಕಸ್ಕೋಕಾಕತ್ತೇನ್ರಿ ಇದು? ಆಶೀರ್ವಾದ ಅನ್ನೋದು ಯಾರ್ಯಾರಿಗೂ ಕಸ್ಕೋಲಿಕ್ಕಾಗಲ್ಲ. ಇದನ್ನು ಆಶೀರ್ವಾದ ಮಾಡಿ ಈ ಹೊತ್ತಿಗೆ ಗಂಟೆ ಕೊಟ್ಟ ಚಾರ್ಜಾಗ ಕೊಟ್ಟಾರಪ್ಪ ಅವರು. ಚಾರ್ಜ ಅಂದ್ರೆ ಅಧಿಕಾರ ಕೊಟ್ಟಾರಂದ್ರು ನಾವು ಅದನ್ನು ಸೇವೆ ಅಂತ ತಿಳ್ಕೊತೀವಿ ನಾವು. ಕೊಟ್ಟಾರಂತಂದ್ರೆ ನಾವನ ಗುರುವಿನ ಪಾದದೊಳಗೆ ನಾವು ಸೇವೆಯನ್ನು ನಮ್ಮ ಜೀವನ ನಾವು ಕೃತಾರ್ಥ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದ್ಕೂಲೆ ನಾನು ಕೊಟ್ವಿ, ನೀವು ಬರಬೇಡ ಅಂತಂದ್ರೆ ಆಸ್ತಿ ಅವ್ರ ಹೆಸರಲ್ಲೇ ಇರ್ಬೋದು, ಪರಂಪರೆ ಏನು ಅವ್ರ ಹೆಸರಲ್ಲಿ ಇಲ್ಲಲ್ಲ. ಆದರೂ ನಾನು ಬಬಲಾದಿ ಗ್ರಾಮದ ಗುರು ಹಿರಿಯರೆಲ್ಲ ಪ್ರಸ್ತಾಪ ಮಾಡೀನಿ. ಅಪ್ಪರು ಯಾವ ಕಾಲದಿಂದ ಬಂದೈತು ಗೊತ್ತಿಲ್ಲ. ಕೊಪ್ಪದ ಮುತ್ಯಾರ ಸಾರ್ಕೋತ ಬಂದಾರ, ನೀವು ಸಾರ್ಕೋತ ಬಂದ್ರಿ, ಯಾವ ಕಾಲದ ಬಂದೈತು ಗೊತ್ತಿಲ್ಲ ನಮಗೆ. ಇವ್ರು ಯಾಕೆ ಹಿಂಗೆ ಮಾಡಾಕತ್ತವ್ರು ನಮಗೂ ತಿಳಿವಲ್ದಾಗಿತ್ತಂದ್ರೆ. ಅನಂತರ ಇಷ್ಟೇ ಬಿಡಲಿ, ನಾನು ಬಬಲಾದಿ ಜಾತ್ರಾ ಕಮಿಟಿ ಏನು ಮೊದಲಿನ ಗೌರವಾನ್ವಿತ ಹಿರಿಯರು ಕೊಟ್ಟಿದ್ದ ಸದಾಶಿವಪ್ರಭು, ಆ ಗೌರವಾನ್ವಿತ ಮನೆತನದ ಹಿರಿಯರು ಅದಾರ, ಜಾತ್ರಾ ಕಮಿಟಿ ಹಿರಿಯರು ಅದಾರ. ಅವ್ರ ಸಮ್ಮುಖದೊಳಗೂ ಅವ್ರಿಗಾಗಿ ನಾನು ಬಿಜಾಪುರದೊಳಗೆ ಅವರೆಲ್ಲರ ಜೋಡಿ ನಾ ಕೂತ ಈ ಪರಂಪರೆ ತಪ್ಪಿಸ್ಬೇಡ, ಇದು ನಮ್ಮ ಅಪೌರದ ಮಾಡಿದಂಥ ಪರಂಪರೆ, ಇದನ್ನು ಮಾಡೋದು ಅಪರಾಧ ಆಕತಿ, ತಪ್ಪಾಕತಿ, ಇದನ್ನು ಬ್ಯಾಡ ಅಂತ ನಾವು ಅವರಲ್ಲಿ ಪ್ರಸ್ತಾಪ ಮಾಡಿದಾಗ, ಅವರಲ್ಲಿ ವಿನಂತಿಸ್ಕೊಂಡಾಗ ಅವರೆಲ್ಲರಿಗೂ ಮನಸ್ಸಿಗೆ ತಿಳಿದಂಥ ಬಲ್ಲವ್ರು ಇದ್ದಂಥವ್ರು ಅವರೆಲ್ಲ. ಅಪ್ಪ ಅವರು ನಮ್ಮ ಮಾತು ಅವ್ನು ಕೇಳವಲ್ಲ, ಏನು ಕೊಡುವುದೆಲ್ಲ ಅಪ್ಪ ಅವ್ರು ನಿಮ್ಮ ಕೈಯಾಗ ಕೊಟ್ಟು ಬಿಟ್ಟಾರ. ನಮ್ಮ ಮಾತು ಕೇಳವಲ್ಲವ, ಏನು ಕೊಡೋದಿಲ್ಲ ಅಪ್ಪ ಅವ್ರು ನಿಮ್ಮ ಕೈಯಾಗ ಕೊಟ್ಟು ಬಿಟ್ಟಾರ. ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅವ್ರದ್ದೇನು ಅವ್ರ ಬಗ್ಗೆ ಇವತ್ತಿಗೂ ನಮಗೆ ಗೌರವ ಐತಿ, ಪ್ರೀತಿ. ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಕೇಳಲಿಕ್ಕಂತಂದ್ರೆ ನೀವು ಬುದ್ಧಿ ಒಳಗೆ ಜಾತ್ರಾ ಮಹೋತ್ಸವ ಮಾಡಾಕ್ತಿರಲ್ಲ, ಮತ್ತು ಹೇಳಲಿಕ್ಕೆ ನೀವು ಪರಂಪರೆ ಸಾರಬೇಕತ್ತೀರಿ, ಸಾರ್ತೀನಂದ್ರೆ ಸಾರಿ ಬಿಡ್ರಿ ಅಂದ್ರೆ ಅವರು. ತಪ್ಪಿಸ್ಲಿಕ್ಕಂದ್ರೆ ಬರೋದಿಲ್ಲ, ನಾವೇನು ಅನ್ಲಿಕ್ಕೆ ನೀವು ಮಾಡತ್ತೇನಂದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯತೆ? ನೀವು ಸಾರ್ತೀನಿ ಅಪ್ಪರು ಏನು ಕೊಡೋದೆಲ್ಲ ಕೊಟ್ಟು ಬಿಟ್ಟಾರ ಅಂತ ಹೇಳಿದ್ರು. ಎರಡನೇದು ಏನಪ್ಪ ಅಂತಂದ್ರೆ, ಆದರೂ ನನ್ನಿಂದ ಇದು ತಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ಬಬಲಾದಿಯ ಅವತ್ತು ಜಾತ್ರಾ ಮಹೋತ್ಸವ ಏನಿತ್ತಲ್ಲ, ಆ ಜಾತ್ರಾ ಮಹೋತ್ಸವ ಪರಂಪರೆ 400 ವರ್ಷ ಪರಂಪರೆ ಐತಂತ ಅಂದ್ರೆ 100 ಹಳ್ಳಿಯ ಹಿರಿಯರ, ಗ್ರಾಮಸ್ಥರ, ಗುರು ಹಿರಿಯರ ಸಹಿ ಮಾಡಿಸೀನಿ. ಒಂದು 100 ಹಳ್ಳಿ ಹಿರಿಯರ ಈ ಪರಂಪರೆ ಹಿಂಗೆ ಬಂದೈತಿ, ಇವರಿಂದ ಹಿಂಗೆ ಬಂದೈತೆ ಅನ್ನುವಂಥದ್ದು ಎಲ್ಲ ಭಕ್ತರು ಸಾಕ್ಷಿ ಇದ್ದಂಥ ಹಿರಿಮನುಷ್ಯರಿದ್ದಂಥ ಸಹಿ ಮಾಡಿ ಕೊಟ್ಟಂಥದ್ದು. ಅದನ್ನು ವಿನಂತಿ ಅರ್ಜಿ ಏನೈತಲ್ಲ, ನಾವು ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳಿಗೂ 2025 ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳವರಿಗೂ ಇದನ್ನು ವಿನಂತಿ ಪೂರ್ವಕವಾಗಿ ಈ ಪರಂಪರೆನ ಉಳಿಸಂತಂದು ನಾವು
ಅವರಿಗೆ ವಿನಂತಿ ಪೂರ್ವಕ ನಾವು ಅರ್ಜಿ ಕೊಡ್ತೀವಿ. ಇಷ್ಟು ಕೊಟ್ಟ ನಂತರ ಅವರೆಲ್ಲ ಪಾಪ ಅವರೆಲ್ಲ ಪರಂಪರೆ ಹಿಂಗೈತಂತಂದವರು ನನಗೆ ನಾಳೆ ಮಹಾರಥೋತ್ಸವ ಐತಂದ್ರು ಪೂರ್ಣಿಸ್ತಾರೆ. ಅಪ್ಪ ಅವ್ರು ನೀವು ಬರ್ಬೇಕ್ರಿ ಅಂತಂದಾಗ ನಾನು ಇವತ್ತು ಬರ್ಬೇಕು, ಇವತ್ತು ಪೂಜಾ ಪುನಸ್ಕಾರ ಐತೆ, ನಾಳೆ ನಾನು ತೇರಿ ಒಂದು ದಿವ್ಸ ಬರಬೇಕು, ಬರತ್ತೇನತ್ತಂದು ಹೇಳಿದ್ರು. ನಾನು ಅವತ್ತು ರಥೋತ್ಸವ ದಿವಸ ನಾನು ಹೋದ್ರಿ. ಅವತ್ತು ಬಬಲಾದಿ ಕ್ಷೇತ್ರಕ್ಕೆ ಹೋಗ್ಲಿಕ್ಕಂತಂದ್ರೆ ನಾವೇನು ಅಂದೆಲ್ಲ ಬರಲಿಲ್ಲ ನೋಡತ್ತಾರ. ಅವತ್ತು ತೇರಿನ ದಿವ್ಸ ಹೋದ್ರು. ನಾವು ಅವ್ರು ಬಂದು ಕೂಡಲೇ ನಾವು ಮೀಟಿಂಗ್ ನಾವು ಮಾಡ್ತೀವಿ, ನಿಮ್ಮನ್ನು ಕರಿತೀವಿ, ನಾವು ಎಲ್ಲರೂ ಅದೊಂದು ಸ್ವಲ್ಪ ಚರ್ಚೆ ಮಾಡುವ ಅಂತ ಹೇಳಿದ್ರು ಅವರು. ಬಬಲಾದಿ ಒಳಗೆ ಅಲ್ಲಿ ಸ್ಕೂಲ್ ಅದಲ್ಲ, ಆ ಸ್ಕೂಲ್ ಒಳಗೆ ಜಾತ್ರಾ ಕಮಿಟಿ ಅವರಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ, ಇವರೆಲ್ಲರೂ ಚರ್ಚೆ ಆಕತಿ. ಚರ್ಚೆ ಆದಾಗ ಅವರು ಇದನ್ನು ಇಷ್ಟು ದಿವಸ ಲಾವಣಿ ಹೊಲ ಮಾಡಕ್ಕೆ ಕೊಟ್ಟಿದ್ವಿ, ಇವತ್ತು ಲಾವಣಿ ಹೊಲ ಬಿಡ್ಸಾಕತ್ತೀವಿ ಅಂತ ಹೇಳ್ತಾರೆ ಅವರು. ಈ ಪರಂಪರೆಯನ್ನು ಅಧಿಕಾರಿಗಳಾಗಲಿ ಅಲ್ಲಿ ಜಾತ್ರಾ ಕಮಿಟಿಯವರ ಹೋದ ಕೇಳಿದಾಗ ಎಷ್ಟು ದಿವಸ ನಾವು ಇದನ್ನು ಲಾವಣಿ ಕೊಟ್ಟಿದ್ದು ಹೊಲ, ಈ ಹೊಲ ಬಿಡ್ಸಾಕತ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಆ ಪರಂಪರೆ ಅಂದ್ರೆ ಅದರ ಅರ್ಥ ಅವರಿಗೆ, ಅದರ ಅರ್ಥ ನಾವು ಅಂಕರ ಆ ಪರಂಪರೆ ತಲೆಬಾಗ್ತೀವಿ, ಅದರ ಅರ್ಥ ಅವರಿಗೆ ಬಿಟ್ಟದ್ದು. ಅದ್ರ ಹೇಳಿದಾಗ ನಾವು ಅವ್ರ ಆಫೀಸರ್ಸ್ ಅಲ್ಲಿ ಅವ್ರು ಬಂದು ಹೇಳ್ತಾರೆ, ಅಪ್ಪ ಅವ್ರು ಹಿಂಗೆ ಅನ್ನಾಕ್ತಾರ ಅಂತ ಅಂದ್ಕೊಲ್ಲೇ. ಆದರೂ ನಾನು ಪರಂಪರೆ ತಪ್ಸಾಕೆ ಬರೋದಲ್ಲ, ನಾನು ಸಾರಬೇಕಂತ ಹೇಳಿದಾಗ ಅವರು ಅಲ್ಲಿ ಪರಿಸ್ಥಿತಿಯನ್ನು ಹೇಳ್ತಾರಲ್ಲಿ. 100ರಿಂದ 150 ಹುಡುಗರನ್ನ ಪರಸ್ಥಳ ಬೇರೆ ಹಳ್ಳಿಯಿಂದ ಕರೆಸಿ ಅಲ್ಲಿ ಆಫೀಸ್ನಾಗಿದ್ದೀವಿ. 50 ಹುಡುಗರ ಕೈಯ ಲಾಠಿ ಕೊಟ್ಟು ಅಲ್ಲಿ ಕಳಿಸ್ತಾರಂದ್ರೆ, ಮೀಟಿಂಗ್ ಆಫೀಸ್ ಅಂತಲ್ಲಿ ಕಳಿಸ್ತಾರಂದ್ರೆ, ಅಲ್ಲಿ ಬಬಲೇಶ್ವರ್ ಪಿ ಎಸ್ ಅವ್ರು ಹೇಳ್ತಾರೆ, ಅಜ್ಜಾರು ಬಂದಾರ ಹತ್ರಿ ಅವ್ರು ನಾವು ಕರ್ಕೊಂಡು ಹೊಂಟಿವಿ ರೀ, ಅಲ್ಲಿ ಕರೆಯಾಕ್ತಾರೆ ಕರ್ಕೊಂಡು ಹೋಗಿ. ಅವ್ರು ಹೇಳಿದ್ರು, ಅಜ್ಜಾರನ್ನ ಗುರುಗಳನ್ನ ಹೆಂಗೆ ಕರ್ಕೊಂಬೇಕು, ಅಜ್ಜಾರು ಕರ್ಕೊಂಡು ಹೆಂಗೆ ಬರೋದು ನಮ್ಗೆ ಗೊತ್ತೈತಿ, ನೀವು ನಡ್ರಿ ಮೊದಲು ಅಂತ ಹೇಳಿದ್ರು. ಅವರು ಹೋಗಿ ಚರ್ಚೆ ಮಾಡಿದಾಗ ಈ ಲಾವಣಿ ಶಬ್ದ ಅನ್ನುವಂಥ ಬರ್ತೈತಿ. ಆನಂತರ ಬಂದು ಕೂಡಲೇ ಅಪ್ಪರು ಅವರ ನಿಮಗೆ ಸಾರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನಾಗ್ತಾರ ಅಂತಂದಾಗ ನಾನು ಹೇಳಿದೆ, ಇದು 400 ವರ್ಷದಿಂದ ಬಂದೈತಿ, ಈ ಪರಂಪರೆನ ಹಾಳು ಮಾಡ್ತಾರಂತಂದ್ರೆ ನಾನು ಇವತ್ತು ಮನುಷ್ಯ ಭಾಳ ನೋವಾಕತ್ತೇಳಿ. ಈ ಪರಂಪರೆ ಜಗತ್ತಿನ ಆಸ್ತಿ ಇದು. ಯಾರೇ ಆಗಲಿ ಆ ಪರಂಪರೆಯನ್ನು ಇದನ್ನು ಮಾಡಬಾರ್ದ ಇರಲಿ. ಅಷ್ಟು ಹೇಳಿದ ಕೂಡಲೇ ನಾನು ಮಠಕ್ಕೆ, ಶ್ರೀಮಠಕ್ಕೆ ಸಾಲುಗದಿನ ಚಂದ್ರಮ್ಮ ತಾಯಿ ಗುರುವಿನ ದರ್ಶನಕ್ಕೆ ಹೋಗ್ತೇನೆ ಅಂದಾಗ, ಅಪ್ಪರ ನಿಮ್ಗೇನಾರ ಮಾಡಿದ್ರೆ ಅದು ಏನು ಮಾಡೋದ್ರ ಅಂತ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಎಲ್ಲ ಅವರು ಅಬ್ಸರ್ವ್ ಮಾಡಿದ್ರು. ಅವರು ಏನಾರು ನಾನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ತಾನೆ, ಸದಾಶಿವಪುತ್ಯ ಚಂದ್ರಮ್ಮ ತಾಯಿ ಹಿಂದೆ ಅದಾರ ಅವರು, ನಾನು ದರ್ಶನಕ್ಕೆ ಹೋಗಲೇಬೇಕಂತ ಹೇಳಿ ನಾನು ಅಲ್ಲಿಂದ ಬಂದವರು ತಮ್ಮ ಸೆಕ್ಯೂರಿಟಿ ಮುಖಾಂತರ ಹೇಳಿದ್ರು. ಅವರು DC SP ಸಾಹೇಬ್ರಿಂದ ನಿಮಗೇನೂ ಒಂದು ಕೊಂಕ ಆಲಾರ್ದಂಗೆ ನಿಮಗೆ ರಕ್ಷಣೆ ಕೊಡ್ಬೇಕಂತಂದು ನಮಗೆ ಅದನ್ನು ಆರ್ಡ್ರ್ ಮಾಡಿದ್ದಾರೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮಾಡಿದ್ದಾರೆ ಅಂಥೇಳಿ, ಯಾವುದೂ ಘಟನೆಗಳು ಕೆಟ್ಟ ಘಟನೆಗಳು ಆಗಬಾರ್ದು ಅನ್ನುವಂಥದ್ದು ಇದನ್ನು ಆದೇಶ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಬಹಳಷ್ಟು ಮನಸ್ಸಿನ ನೋವಿನಿಂದ ಜಗಳ ಮಾಡುವಂಥದ್ದಲ್ಲ, ಪ್ರೀತಿ ಭಕ್ತಿಯಿಂದ ಅಲ್ಲಿ ಆ ಕ್ಷೇತ್ರಕ್ಕೆ ತಲೆಬಾಗಿ ಸಾರುವಂಥದ್ದು, ಈ ಪರಂಪರೆ ಉಳಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಮಾಡ್ಬೇಕು ನಾವು. ಅದನ್ನು ಸಾಲುಗದಿ ಚಂದ್ರಮ್ಮ ತಾಯಿಯಲ್ಲಿ ಗುರು ಸದಾಶಿವನಲ್ಲಿ ಅಪ್ಪವ್ರ ಪಾದಕ್ಕೆ ಹೋಗಿ ಮಂಗಳಾರತಿ ಮಾಡಿ ಅವ್ರ ಪಾದ ಹಣೆ ಹಚ್ಚಿ ನಾನು ಒಂದೇ ಪ್ರಶ್ನೆ ಕೇಳೀನಿ, ಇದರೊಳಗೆ ನಂದೇನೂ ತಪ್ಪಿಲ್ಲ, ಈ ಪರಂಪರೆನ ಅಪ್ಪಣೆ ಕೊಟ್ಟಿದ್ರಿ, ಇದನ್ನು ಪಾಲಿಸ್ಲಿಕ್ಕೆ ಬಂದೀನಿ, ಇದಕ್ಕೆ ಅಡ್ಡಿ ಆತಂಕ ಬಂದಾರ, ನಂದೇನೂ ತಪ್ಪಿಲ್ಲ ಇದ್ರೊಳಗೆ, ಇದನ್ನು ನಿಯಮ ನೋಡ್ಬೇಕಂತ ಹೇಳಿ ನಾನು ಇದನ್ನು ಚಂದ್ರಮ್ಮ ತಾಯಿನ ನೋಡ್ಬೇಕು. ಇಷ್ಟು ಹೇಳಿ ಹನಿ ಹಚ್ಚಿ ನಮಸ್ಕಾರ ಮಾಡಿ ಸಾಲುಗುದ್ದಿ ಕರ್ತೂರು ಅವರಿಗೆ ಅವ್ರ ಪಾದದ ಆಶೀರ್ವಾದ ಪಡ್ಕೊಂಡು ಅವರು ಆ ಡಿಪಾರ್ಟ್ಮೆಂಟ್ ನಮಗೆ ಬಹಳಷ್ಟು ನಮ್ಗೆ ರಕ್ಷಣೆ ಕೊಟ್ಟರು. ಪ್ರತಿ ವರ್ಷ ಇಲ್ಲೇ ಬುದ್ನಿ ಗ್ರಾಮದಲ್ಲೇ ಮುಂದುವರಿತೆ ಯಾವ ರೀತಿ ಅಂತ? ಪ್ರತಿ ವರ್ಷವೂ 2025ಕ್ಕೆ ಪರಂಪರೆನೇ ಇಲ್ಲಿ ಬಂದುಬಿಡ್ತೀರಿ. ಪರಂಪರೆ ಬಂದೈತಂತಂದ್ರೆ ಮತ್ತು ಪರಂಪರೆ ಇಲ್ಲಿಂದ ಮುಂದುವರಿತೈತೆ ರೀ.
ನಾವು ಗುರುವಿನ ಚಂದ್ರಮ್ಮ ತಾಯಿಯ ದರ್ಶನ ಮಾಡ್ಕೊಂಡ ಅವ್ರು ಬರೆದಂಥ ವಾಕ್ಯಗಳನ್ನು ಪರಂಪರೆ ಮಾತು ಕೇಳ್ಬೇಕಂತಂದ್ರೆ ನಾವು ಬುದ್ಧಿಬಂದಿ ಪರಂಪರೆಯನ್ನು ಉಳಿಸ್ಬೇಕನ್ನೋ ಸಂಬಂಧ ಆ ಪರಂಪರೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಿಷ್ಟು ಏನು ಶ್ರೀಗಳ ಮಾತಾಗಿತ್ತು. ಸದ್ಯ ಈಗ ಬಬಲಾದಿಯಲ್ಲಿ ಹಲವು ಗೊಂದಲ ಕುರಿತು ಸದ್ಯ ಈಗ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದು ಮುತ್ಯ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನು ಅಷ್ಟೇ ಇಲ್ಲಿ ಕಾದು ನೋಡಬೇಕಾಗಿದೆ.